ಶುಭೋದಯ. ಹೇಗಿದ್ದೀರಾ ಎಲ್ಲರೂ? ಹೇಗಿದೆ ನನ್ನ ರಂಗೋಲಿ? ಇವತ್ತು ನಾನು ಬೇಗನೆ ಎದ್ಬಿಟ್ಟು ಮಕ್ಕಳು ಲಂಚ್ ಬಾಕ್ಸಿಗಂತ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕಿ ಫ್ರೈ ಮಾಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹೈ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಿಕೊಂಡು ಕ್ಯಾರೆಟ್ನ ತೆಳುವಾಗಿ ಹೆಚ್ಕೊಂಡು ಹಾಕಬೇಕು. ಬೀನ್ಸ್ ಸಹ ಹಾಕ್ಬೋದು ಸಣ್ಣಕ್ಕೆ ಹೆಚ್ಚು, ನಮ್ಮ ಮನೇಲಿ ಬೀನ್ಸ್ ಇಷ್ಟ ಆಗಲ್ಲ. ಆಮೇಲೆ ಕ್ಯಾಪ್ಸಿಕಮ್ ಸಹ ತೆಳುವಾಗಿ ಹೆಚ್ಚಿ ಹಾಕ್ಕೊಂಡು ಎರಡನ್ನೂ ಹೈ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಏನು ಬೇಯಿಸೋದು ಬೇಡ. ಆಮೇಲೆ ಅನ್ನ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸ್ವಲ್ಪ ಉದ್ರಾಗಿ ಅದನ್ನು ಹಾಕಿಬಿಟ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಪನ್ನೀರನ್ನ ಈ ಥರ ಚಿಕ್ಕ ಚಿಕ್ಕ ಕ್ಯೂಬಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತೀನಿ. ರೋಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕ್ಕೋತೀನಿ. ಅವಾಗ ತಿನ್ನೋಕೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಕ್ಕುತ್ತೆ. ಇಲ್ಲಾಂದರೆ ಸ್ವಲ್ಪ ಸಾಫ್ಟ್ ಬೇಕು ಅನ್ನೋರು ಹಾಗೆ ಹಾಕ್ಬೋದು. ಇಲ್ಲಾಂದರೆ ಈ ಥರ ಮಾಡಿ ಹಾಕ್ಕೊಂಡ್ರೆ ತುಂಬ ಕ್ರಂಚಿಯಾಗಿರುತ್ತೆ. ನೋಡಿ, ಈ ಥರ ಪನ್ನೀರ್ ಫ್ರೈಡ್ ರೈಸ್ ಸಿಂಪಲಾಗಿ ರೆಡಿ ಆಯಿತು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ನಾನು ಜಾಸ್ತಿ ಇದನ್ನೇ ಮಾಡ್ತೀನಿ. ಅವ್ರು ಲಂಚ್ ಬ್ಯಾಗನ್ನು ಪ್ಯಾಕ್ ಮಾಡಾದೆ, ಎಲ್ಲ ರೆಡಿಯಾಗಿದ್ದಾರೆ. ಅದರಲ್ಲೂ ಸ್ವಲ್ಪ ಹೋಗ್ತಾನೂ ಕಿತ್ತಾಟ ಅವ್ರದ್ದು. ಯಾರಾದರೂ ಒಬ್ರು ಇರಲೇಬೇಕು. ಸಣ್ಣ ಪುಟ್ಟದಕ್ಕೆಲ್ಲ ಕಿತ್ತಾಡ್ಕೊಂಡು ಹೋಗ್ತಾರೆ. ಆದರೂ ಮಕ್ಕಳು ಕಿತ್ತಾಡ್ಕೊಂಡ್ರೆ ಚೆಂದ ಅಲ್ವಾ? ಇನ್ನೇನು ಅವ್ರನ್ನ ಕಳಿಸಿ ಹೋಗ್ತಾನು ಬಾಯ್ ಮಾಡಿಬಿಟ್ಟು ಈಗ ನೆಕ್ಸ್ಟು ನಮ್ಮದು ಸ್ಟಾರ್ಟ್ ಆಗುತ್ತೆ. ನನ್ನ ಮನೆಯವ್ರಿಗೆ ಲಂಚ್ ಬಾಕ್ಸ್ ಹಾಕಿಬಿಟ್ಟು ತಿಂಡಿ ತಿಂದು ಕಳಿಸೋದು. ಬಾಯ್.